ಎಲ್ರಿಗೂ ನಮಸ್ಕಾರ. ಇಲ್ಲಿರೋರೆಲ್ಲರ ಖುಷಿ ಆದರೆ ನಾನು ಖುಷಿ ಆದಂಗೆ. ಫಸ್ಟ್ ಆಫ್ ಆಲ್ ನಾವು ಖುಷಿ ಆಗಬೇಕು, ಅಂದರೆ ಸಿನಿಮಾ ಮಾಡೋರು ಖುಷಿ ಆಗಬೇಕು. ಯಾವುದೇ ಪ್ರೊಸೆಸ್ ಆದರೂ ನಮ್ಗೆ ಇಷ್ಟ ಆಗಬೇಕು ಅನ್ನೋದನ್ನು ನಾವು ಬಿಲೀವ್ ಮಾಡಬೇಕು. ನಮ್ಗೆ ಇಷ್ಟ ಆದರೆ ಅದು ಇನ್ನೂ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ಎದುರುಗಡೆ ಇರೋರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಜಾಸ್ತಿ ಗೊತ್ತಿರಲ್ಲ. ನಮ್ಮ ಇಷ್ಟಕ್ಕೆ ನಾವು ಮಾಡಿದಾಗ ಅದೇ ಥರ ಲೈಕ್ ಮೈಂಡೆಡ್ ಅದನ್ನು ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇವತ್ತು ಈ ನಾನೇ ನೀನಂತೆ ಸಾಂಗು ಲಾಂಚು ನನ್ನ ಡಿಯರೆಸ್ಟ್ ಫ್ರೆಂಡು ಅರ್ಜುನ್ ಜನ್ಯ ಅವರು ತುಂಬ ಬ್ಯುಸಿ ಇದ್ದ ಕಾರಣ ಬಂದಿಲ್ಲ. ಬಟ್ ಇವತ್ತು ಈ ಸಾಂಗು ಏನು ಇಷ್ಟೊತ್ತು ನೀವು ನೋಡಿದ್ರಿ 5 ಭಾಷೆಯಲ್ಲಿ, ಈ ಸಾಂಗ್ ಇವತ್ತು ಈ ಥರ ಸೌಂಡ್ ಆಗ್ತಾಯಿದೆ, ಇಷ್ಟು ಲೈಕಬಲ್ ಆಗ್ತಾಯಿದೆ. ಕೇಳಿದ್ರೆ ಡೈರೆಕ್ಟು ವೈನ್ಸ್ ಒಳಗೆ ಮೆದುಳುಗಳಲ್ಲ ವೈನ್ಸ್ ಒಳಗಡೆ ಹೋಗುವಂಥ ಒಂದು ಮೆಲಡಿ ಟ್ಯೂನ್ ಇದು. ತುಂಬ ನನ್ನ ಕೆರಿಯರಲ್ಲಿ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಮ್ ತೊಗೊಂಡಿರಲಿಲ್ಲ. ಆಲ್ಮೋಸ್ಟ್ ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು 2 ತಿಂಗಳು 3 ತಿಂಗಳು ಮ್ಯಾಕ್ಸಿಮಮ್. ಒಂದು ಎರಡು ಟ್ಯೂನು 3 ಟ್ಯೂನನ್ನು ಆಪ್ಷನಾಗಿ ತೊಗೊಳ್ತೀನಿ ಅಷ್ಟೇ ನಾನು. ಅಷ್ಟರೊಳಗಡೆ ಕೊಟ್ಬಿಡ್ತಾರೆ ಯೂಶ್ವಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲವರು. ಅದರಲ್ಲೂ ಅರ್ಜುನ್ ಎಕ್ಸ್ಪರ್ಟು, ಎಲ್ಲ ಹಿಟ್ ಸಾಂಗ್ಗಳನ್ನೇ ಕೊಟ್ಟಿರೋದು. ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನ್ನೇ ತುಂಬ ಮೇಲಿತ್ತು. ಸೊ ಹಾಗಾಗಿ ಒಂದು 6 ಮಂತ್ಸು ಈ ಸಾಂಗಿಗೆ ಪ್ರಾಸೆಸ್ ಆಗಿರೋದು. ಅಂದರೆ ಒಂದು 6 ಮಂತ್ಸಲ್ಲಿ ಒಂದು 10 ಸಿಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ. 10 ಸಿಟ್ಟಿಂಗ್ಸಲ್ಲಿ ಆಲ್ಮೋಸ್ಟ್ ಒಂದು 15 ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಅವರು ಈ ಪರ್ಟಿಕ್ಯುಲರ್ ಸಿಚುವೇಶನ್ಗೆ. 15 ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗದಲ್ಲೇ ಫೈನಲ್ ಆಗಿ ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಸ್ ಮಾಡಿರೋ ಟ್ಯೂನಿಂದ ನೀವೀಗ ಸಾಂಗಾಗಿ ಕೇಳ್ತಾ ಇದ್ದೀರಾ. ಮತ್ತು ಇದನ್ನು ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗಲೇ ಫಿಕ್ಸ್ ಆಗಿದ್ವಿ, ಶ್ರೀರಾಮ್ ಅವ್ರ ಕೈಯಲ್ಲಿ ಆಡಿಸ್ಬೇಕು ಅಂತ. ಆಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಲೇ ಕಂಪೋಸ್ ಮಾಡಿದಂಥ ಟ್ಯೂನು. ಯಾಕೆಂದರೆ ಸಿದ್ಧ ಅವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗಲ್ಲ. ಅವ್ರಿಗೆ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ, ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇ ಲೈಕಬಲ್ ಆಗೋದು. ಹಾಗಾಗಿ ಅದು ಮುಂಚೆನೇ ಫಿಕ್ಸ್ ಆಗಿದ್ವಿ. ಕನ್ನಡ ಮತ್ತು ತೆಲುಗು 2 ಭಾಷೆಯಲ್ಲಿ ಶ್ರೀರಾಮ್ ಅವರು ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗಾಗಿ ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಿದಂಥ ಹಾಡು. ಮತ್ತು ಟ್ಯೂನು ಅದೆಲ್ಲ ಓಕೆ. ಬಟ್ ಈ ಸಾಂಗ್ಗೆ ನಾನು ಅಂದ್ಕೊಂಡಿರಲಿಲ್ಲ, ಈ ಸಾಂಗ್ಗೆ ಆಗಿರೋ ಖರ್ಚು ಒಂದು ಸೆಕೆಂಡು ನಾನೇ ಗಾಬರಿ ಆಗಿಬಿಟ್ಟಿದ್ದೆ. ಅಂದರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗನ್ನು. ಟ್ಯೂನ್ ಆಯಿತು, ಅದಾದಮೇಲೆ ಪ್ರೋಗ್ರಾಮಿಂಗ್ ಆಯಿತು, ಅದಾದಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯಿತು, ಅದಾದಮೇಲೆ ಸಿಂಗರ್ಸ್ ಅಂತ ಆಯಿತು. ಎಲ್ಲ ಮುಗಿದು ಆ ಸಾಂಗ್ ಬಜೆಟ್ ನೋಡಿ ನಾನೇ ಒಂದು ಸಣ್ಣ ಗಾಬರಿ ಆಗಿಬಿಟ್ಟೆ. ಯಾಕೆಂದರೆ ಒಂದು ಸಿನಿಮಾನೇ ಮಾಡ್ಬೋದು ಈ ಸಾಂಗ್ ಆಗಿರೋ ಬಜೆಟಲ್ಲಿ. ಅಷ್ಟು ಬಜೆಟು ಅಂದರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯ್ತು ಈ ಸಾಂಗು. ಕಂಪೋಸ್ ಮಾಡಿದ್ಮೇಲೆ ಏನು ನಿಮಗೆ ಆ ಸೌಂಡಿಂಗ್ ಕೇಳ್ತಾ ಇದ್ದಲ್ಲ, ಅದಕ್ಕೆ ಆ ವೈಲಿನ್ಸು ಮತ್ತು ಆ ಸ್ಟ್ರಿಂಗ್ ಸೆಕ್ಷನ್ನು ಮತ್ತು ಆ ಲೈವ್ ಇನ್ಸ್ಟ್ರೂಮೆಂಟ್ಸು ಅದೆಲ್ಲ ಯೂಸ್ ಮಾಡಿರೋದು ತುಂಬ ಅನ್ಬಿಲಿಯಬಲಾಗಿ ಯೂಸ್ ಮಾಡಿದ್ದಾರೆ. ಮತ್ತು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ನಮ್ಮ ಮೊನ್ನೆ ಮಿಕ್ಸ್ ಮಾಡಿದಂಥ ಮಾಸ್ಟರ್ ಮಾಡಿದಂಥ ಇಂಜಿನಿಯರ್ ಹೇಳ್ತಾ ಇದ್ರು, ಇದರ ಸಿಸ್ಟಮಲ್ಲಿ ಜಾಗನೇ ಇಲ್ಲ ಸರ್, ಅಷ್ಟೊಂದು ಟ್ರ್ಯಾಕ್ಸ್ ಇದೆ ಈ ಸಾಂಗಲ್ಲಿ, ತುಂಬ ಹೋಗ್ಬಿಟ್ಟಿದೆ ಈ ಸಾಂಗ್. ನಾನು ಡೆಲಿವರಿ ಕೊಟ್ಟರೆ ಸಾಕು, ನನಗೆ ಬೇರೆ ಪಿಕ್ಚರ್ ಕೆಲಸ ಮಾಡೋಕ್ಕೆ ಜಾಗನೇ ಇಲ್ಲ ಅಂತ. ಸೊ ಅಷ್ಟೊಂದು ಎಫರ್ಟು ಅರ್ಜುನ್ ಅವರು ಹಾಕಿದ್ದಾರೆ ಈ ಸಾಂಗಿಗೆ. ಮೊನ್ನೆ ನಮ್ಮ ಶ್ಯಾಮ್ ಅವರು ಆಡಿಯೋ ಕಂಪ್ನಿಯವರು ಅಷ್ಟೇ ಬೇಗ ಕೊಡಿ ಸಾಂಗ್ ಅಂತ ಕೇಳ್ತಾ ಇದ್ರು. ಲಾಸ್ಟ್ ಇನ್ನೇನು ಮಾಸ್ಟರಿಂಗ್ ಆಗೋ ಟೈಮಲ್ಲಿ ಮತ್ತೆ ಒಂದು ಅಡಿಷನ್ ಮಾಡಿದ್ರು, ಇನ್ನೊಂದು ಸ್ವಲ್ಪ ಒಂದು ಕೋರಸನ್ನು ಫಿಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತೇಳಿ ಲಾಸ್ಟ್ ಮಿನಿಟಲ್ಲಿ. ಅಲ್ಲಿವರೆಗೂ ಅಂದರೆ ಅಷ್ಟು ಡೆಡಿಕೇಟೆಡಾಗಿ ಈ ಸಾಂಗನ್ನು ಮಾಡಿದ್ದಾರೆ ಅರ್ಜುನು. ಎಲ್ಲ ಕ್ರೆಡಿಟು ನನ್ನ ಪ್ರಕಾರ ಈ ಸಾಂಗ್ನ ಏನು ಕೇಳ್ತೆ ಎಲ್ಲ ಕ್ರೆಡಿಟು ಅರ್ಜುನ್ಗೆ ಹೋಗಬೇಕು. ಜೊತೆಗೆ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಅರ್ಜುನ್ಗೆ. ನಾನಂದರೆ ಲವ್ ಸಾಂಗ್ ಮಾಡುವಾಗ ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ. ತುಂಬ ಎಮೋಷ್ನಲಿ ಒಂದು ಬಾಂಡೇಜ್ ಇದೆ ನನಗೂ ಮತ್ತು ಅರ್ಜುನ್ಗೂ. ಆ ಬಾಂಡೇಜೇ ನಿಮಗೆ ಈ ಸಾಂಗಲ್ಲಿ ಕಾಣಿಸ್ತಾ ಇದೆ. ಮತ್ತು ಹಾಗೆ ಈ ಸಿನಿಮಾದ ಈ ಹಾಡಿನ ಶೂಟಿಂಗ್ ಕೂಡ ಅಷ್ಟೇ ತುಂಬ ಈಗೆಲ್ಲ ಹೇಳಿದ್ರು. ಈ ಎಕ್ಸ್ಕ್ಲೂಸಿವ್ ಆಗಿ ಈ ಸಾಂಗನ್ನೇ 5 ದಿನ ಶೂಟ್ ಮಾಡಿದ್ದೀವಿ ನಾವು. 5 ದಿನ ಅದು ಒಂದು ಅರ್ಧ ದಿನಕ್ಕೆ ಒಂದೊಂದು ಲೊಕೇಶನ್ ಚೇಂಜ್ ಅಂದರೆ ಅಷ್ಟು ವೆರೈಟಿ ಇದೆ ಈ ಸಾಂಗಲ್ಲಿ. ಒಂದು ಲವ್ ಜರ್ನಿನ ಹೇಳ್ಬೇಕಾಗಿತ್ತು ನಾವು. ನೀವು ಒಂದು ಸಣ್ಣ ಪುಟ್ಟ ಗ್ಲಿಮ್ಸಸ್ ಅಷ್ಟೇ ಇಲ್ಲಿ ನೋಡಿದಿರ, ಏನು ವಿಷುವಲ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ವಿಚಾರಗಳು ಈ ಸಾಂಗ್ನಲ್ಲಿದೆ. ಅದು ಸಿನಿಮಾದಲ್ಲೇ ನೋಡಬೇಕು ಅಂತ ನಾವು ಅದನ್ನು ಜಾಸ್ತಿ ಬಿಟ್ಟಿಲ್ಲ. ಆ್ಯಂಡ್ ನಾವು ಎಷ್ಟು ಎಲ್ಲ ಒದ್ದಾಡಿದ್ದೀವೋ ಅಷ್ಟೇ ಹೀರೋಯಿನು ಅಷ್ಟೇ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಾಂಗಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರೂ. ಅದೊಂದು ಟೆನ್ಷನ್ ಇತ್ತು ನನಗೆ. ಸೊ ಅವರಿಬ್ಬರು ಕೆಮಿಸ್ಟ್ರಿ, ಯಾವುದೇ ಒಂದು ಲವ್ ಸಾಂಗ್ ವರ್ಕ್ ಆಗಬೇಕಂದ್ರೆ ಹೀರೋಯಿನ್ ಕೆಮಿಸ್ಟ್ರಿ ವರ್ಕ್ ಆಗಬೇಕು. ಇಬ್ಬರು ತುಂಬ ಕ್ಯೂಟಾಗಿದ್ದಾರೆ ಪೇರ್ ಅಂತ ಅನ್ನಿಸ್ಬೇಕು. ಆ ಥರ ಅನಿಸೋ ಥರ ನಾವು ಪ್ರೆಸೆಂಟ್ ಮಾಡಬೇಕು ಅವ್ರನ್ನ. ಸೊ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನನಗಂತೂ ತುಂಬ ಕ್ಯೂಟಾಗಿ ಕಾಣಿಸಿದ್ದಾರೆ ಇಬ್ಬರೂ. ಆ್ಯಂಡ್
ಈ ಸಿಂಗಿಂಗ್ ಅಂತ ಬಂದಾಗ ಮೇಲ್ ವಾಯ್ಸು ಶ್ರೀರಾಮ್ ಅವ್ರಿಗೆ ಆಲ್ರೆಡಿ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ, ಅವ್ರನ್ನ ತಲೆಗೆ ಇಟ್ಕೊಂಡೆ ಕಂಪೋಸ್ ಮಾಡಿದ್ದು. ಬಟ್ ಫಿಮೇಲ್ ವಾಯ್ಸು ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಅರ್ಜುನ್ನು ಫಸ್ಟ್ ಅವ್ರು ಹೇಳಿದ್ದೆ, ಸರ್ ಶ್ರೀರಾಮ್ ಆಡ್ತಾರೆ ಅಂದರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಸಿಗಬೇಕು, ಯಾಕೆಂದ್ರೆ ತುಂಬ ಬ್ರೈಟ್ ಆಗಿರೋಂಥ ವಾಯ್ಸ್ ಅವ್ರದ್ದು, ಅದಕ್ಕೆ ಮ್ಯಾಚ್ ಆಗಬೇಕು ಫಿಮೇಲ್ ವಾಯ್ಸ್ ಕೂಡ ಅಂತಂದರೆ ಶ್ರೇಯಾ ಘೋಷಾಲ್ ಅಷ್ಟೇ ಅಂತ ಅಂದರು ಅವರು. ಫಸ್ಟ್ ಅವ್ರ ಮೈಂಡಲ್ಲಿ ಇದ್ದಿದ್ದೆ ಶ್ರೇಯಾ ಘೋಷಾಲ್ ಅವ್ರದ್ದು ಕೈಲಿ ಆಡಿಸ್ಬೇಕು ಈ ಸಾಂಗನ್ನ ಅಂತ. ಬಟ್ ನಾನು ಸ್ವಲ್ಪ ಇಲ್ಲ, ಆಲ್ರೆಡಿ ಬಜೆಟು ತುಂಬ ರಾಕೆಟ್ ಥರ ಮೇಲೆ ಹೋಗ್ಬಿಟ್ಟಿದೆ, ನೋಡಿ ಅರ್ಜುನ್ ಬೇರೆ ನಮ್ಮಲ್ಲಿ ಯಾರಾದ್ರೂ ಹುಡ್ಕೋಣ, ಅದೇ ನಿಮ್ಗೆ ಕಾಂಪ್ರಮೈಸ್ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಬಟ್ ನಮ್ಮಲ್ಲೇ ಯಾರಾದರೂ ನೋಡೋಣ ನಾವು ಅಂತ ಎಲ್ಲ ಹೇಳ್ತಿದ್ದಾರೆ. ತುಂಬ ಟ್ರಯಲ್ ಆ್ಯಂಡ್ ಎರರ್ ಆಗಿದೆ ಈ ಸಾಂಗ್. ಫಿಮೇಲ್ ವಾಯ್ಸ್ಗಳಿಗೆ ತುಂಬ ಜನನ ಕೈಲಿ ಆಡಿಸಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯಾ ಘೋಷಾಲ್ ಅವ್ರ ಹತ್ರಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೇನೋ ಅಂತ ನನಗೆ ಸ್ವಲ್ಪ ಒಳಗಡೆನೇ ಒಂದು ಟೆನ್ಷನ್ ಇತ್ತು. ಪಾಪ ನಮ್ಮ ಪ್ರೊಡ್ಯೂಸರ್ ಓಕೆ ಅಂತ ಹೇಳ್ಬಿಟ್ಟಿದ್ರು, ಪರವಾಗಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ, ನಮ್ದೇನಂದರೆ ಒಂದು ಸ್ವಲ್ಪ ಅಲ್ವಾ ಆಡೋದು, ಫುಲ್ ಸಾಂಗ್ ಅವರೊಬ್ಬರೇ ಆಡೋದಾಗಿದ್ದರೆ ಓಕೆ, ಸ್ವಲ್ಪ ಅಲ್ವಾ ಅಂತ. ಓಕೆ ಸರ್ ಏನು ಮಾಡೋಕ್ಕಾಗಲ್ಲ, ಅವರೇ ಬೇಕು ಅಂದರೆ ಅವ್ರ ಕೈ ಆಡ್ಸೋಣ ಅಂತಲೇ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು. ಆವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟರು, ಸರ್ ಏನು ಟೆನ್ಷನ್ ಮಾಡ್ಕೋಬೇಡಿ, ನೀವೇನು ಕೇಳಿದ್ರಲ್ಲ ಆ ಥರ ಒಂದು ವಾಯ್ಸು ಈಗ ಕನ್ನಡದಲ್ಲೇ ಹುಡುಕಿಟ್ಟಿದ್ದೀನಿ ನಾನು ಅಂದರು. ಯಾರು ಹೊಸ ಸಿಂಗರು ಅಂದರು. ಹೊಸ ಸಿಂಗರ್ ಅಂದರೆ ಹೊಸ ಸಿಂಗರು ಹುಡುಕಿಟ್ಟಿದ್ದೀನಿ ಅಂತ ಇದ್ದಾರಲ್ಲ ಅಂದರೆ, ಆಮೇಲೆ ಸ್ಟುಡಿಯೋಗೆ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ, ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯಾ ಘೋಷಾಲ್ ಅಂತ ಅರ್ಜುನ್ ಅವರು ಹೇಳಿದ್ದು ನನಗೆ. ಸೊ ಐ ವಾಸ್ ವೆರಿ ಕ್ಯೂರಿಯಸ್, ಯಾರಪ್ಪ ನೆಕ್ಸ್ಟು ಕನ್ನಡದ ಶ್ರೇಯಾ ಘೋಷಾಲ್ ಅಂತ. ಆನೆಸ್ಟ್ಲಿ ಹೇಳಬೇಕಂದ್ರೆ ಪುಟ, ನಾನು ಯಾವತ್ತೂ ಆ ಶೋನಲ್ಲಿ ನಿನ್ನ ನೋಡೇ ಇರಲಿಲ್ಲ. ಸರಿಗಮಪ ಶೋ ನಮ್ಗೆ ಅಷ್ಟು ಟೈಮ್ ಇರೋಲ್ಲ, ಹಂಗಾಗಿ ಆ ಶೋನಲ್ಲಿ ನೋಡಿರಲಿಲ್ಲ, ನನಗೇನು ಗೊತ್ತಿರಲಿಲ್ಲ. ಆ ಸ್ಟುಡಿಯೋಗೆ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದರೆ ಈ ಮಗುನ ಇಂಟ್ರೊಡ್ಯೂಸ್ ಮಾಡಿ ನಾನು ಗಾಬರಿ ಆಗ್ಬಿಟ್ಟೆ. ಗಾಬರಿ ಆಗಿ ಆಮೇಲೆ ಅವಳನ್ನೇ ಕೇಳಿದೆ, ಅವ್ರ ಪೇರೆಂಟ್ಸ್ನ ಕೇಳಿದೆ, ಏನು ನಾನು ಮೋಸ್ಟ್ಲಿ ನೋಡೋಕ್ಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರಬೇಕು, ಮೋಸ್ಟ್ಲಿ ದೊಡ್ಡ ಹುಡುಗಿನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಒಂದು 20 ವರ್ಷ ಇರೋ ಅಟ್ಲೀಸ್ಟ್ ಅಂತ. ಆಮೇಲೆ ಗೊತ್ತಾಗಿದ್ದು ಹಾಗೆ ಇನ್ನೂ 14 ವರ್ಷ ಅಂತ. ಸೊ ಈಗ ಕ್ರಿಕೆಟ್ನಲ್ಲಿ 14 ಇಯರ್ ಸೆನ್ಸೇಷನ್ ಕ್ರಿಕೆಟಲ್ಲಿ ಒಬ್ರು ಇದ್ದಾರೆ ಈಗ, ವೈಭವ್ ಸೂರ್ಯವಂಶಿ ಅಂತ. ಲಾಸ್ಟ್ IPL ಧೂಮ್ ಧಾಮ್ ಮಚಾಕ್ಬಿಟ್ರಲ್ಲ, ಆ ಥರ ನಮ್ಮ ಈ ಸಿಂಗಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಷನ್ನು ನಮ್ಮ ಲಹರಿ ಅವರು. ಸೊ ಕಂಗ್ರ್ಯಾಚುಲೇಷನ್ಸ್ ಪುಟ, ತುಂಬ ಒಳ್ಳೆ ಆರ್ಟ್ ಸಿಕ್ಕಿದೆ ನಿನಗೆಲ್ಲ. ನಿಮಗೆ ಅವಕಾಶ ಕೊಟ್ಟಿರೋದು ಅರ್ಜುನ್ ಅವರೇ, ನಮ್ಮದೇನಿಲ್ಲ, ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡಿದ್ದೀವಿ ಅಷ್ಟೇ. ಸೊ ನಿನಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಆಡಿದ ಮೇಲೆ ಗೊತ್ತಾಗಿತ್ತು ನನಗೂ, ನಿಜವಾಗ್ಲೂ ಒಂದು ಡೌಟ್ ಇತ್ತು ಹಾಡೋವರೆಗೂ, ಹಾಡಿದ ಮೇಲೇ ಗೊತ್ತಾಗಿದ್ದು ಎಷ್ಟು ಅಂದರೆ ಆ ಶ್ರೀರಾಮ್ ಅವರ ಪಿಚ್ಗೆ ಮ್ಯಾಚ್ ಮಾಡೋದಂದರೆ ಹುಡುಗಾಟ ಅಲ್ಲ. ಮ್ಯಾಚ್ ಮಾಡಿ ಹಾಡಿದ್ಯಾ ನೀನು, ತುಂಬ ಚೆನ್ನಾಗಿ ಹಾಡಿದ್ಯಾ, ಒಳ್ಳೆಯದಾಗಲಿ, ನಿನಗೆ ತುಂಬ ಒಳ್ಳೆಯ ಭವಿಷ್ಯ ಕಾದಿದೆ. ಆ್ಯಂಡ್ ಎಲ್ಲ ಮೋರೋವರ್ ಎಲ್ಲದಕ್ಕಿಂತ ಓಕೆ, ನಾವು ಕನಸು ಕಾಣ್ತೀವಿ, ಏನೇನು ಪ್ಲ್ಯಾನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ಅದನ್ನು ಸಾಕಾರಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಮಂಜು ಸರು ಎಲ್ಲ ರೀತಿ ಫ್ರೀಡಮ್ಮು ಕೊಟ್ಟಿದ್ದಾರೆ ನಮಗೆ. ಅವಾಗ ಒಂದೊಂದ್ಸರಿ ಅವ್ರು ಕೊಡಲ್ಲ ಅಂದರೂ ನಾವೇ ಕಿತ್ಕೊಂಡ್ಬಿಟ್ಟಿದ್ದೀವಿ. ನಾವು ಬೇಕು ಅಂದಮೇಲೆ ಇನ್ನು ಅವ್ರು ಇನ್ನೇನು ಮಾಡೋಕ್ಕಾಗುತ್ತೆ, ಆಯಿತು ಮಾಡಿ ಅಂತ ಅವರು. ಸೊ ಸರ್, ಲವ್ ಯು ಸರ್. ಈ ಸಾಂಗು ಇವತ್ತು ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅದಕ್ಕೆ ಫಸ್ಟ್ ರೀಸನ್ ಆ್ಯಕ್ಚುಲಿ ಪ್ರೊಡ್ಯೂಸರ್ಗೆ ಹೇಳಬೇಕು. ಯಾಕೆಂದರೆ ಸಾಂಗ್ ವಿಜುವಲ್ಸ್ ಡಿಸೈನ್ ಮಾಡಿದಾಗಲೇ ಇಟ್ ವಾಸ್ ವೆರಿ ವಾಸ್ಟ್. ಅದು ಆಲ್ರೆಡಿ ನಾವು ರೆಕಾರ್ಡಿಂಗಿಗೆ ತುಂಬ ಖರ್ಚಾಗಿದೆ, ಸಾಂಗ್ ಪ್ರೊಡಕ್ಷನ್ಗೆ. ಇನ್ನು ಆ ಸಾಂಗ್ ಮೇಕಿಂಗಿಗೆ ಅದರ 3 ಟೈಮ್ಸ್ ಬೇಕಾಗಿತ್ತು. ಸೊ ಅವ್ರು ಆಯಿತು, ಇಲ್ಲ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಆಯಿತು ನಿಮ್ಮ ಕಾನ್ಫಿಡೆನ್ಸು ಚೆನ್ನಾಗಿದೆ, ಇದು ವರ್ಕೌಟ್ ಆಗುತ್ತೆ ಅಂದರೆ ಅವ್ರು ಏನು ಒಂದೇ ಹೇಳೋದವ್ರು, ಸರ್ ಏನು ಬೇಕಾದ್ರೂ ಮಾಡೋಣ, ಹಂಗೆ ಬರಬೇಕು ಅಷ್ಟೇ ವಾಪಸ್ಸು ಅಂತ. ಎಷ್ಟು ಕೋಟಿ ಬೇಕಣ್ಣ ಹಾಕೋಣ, ಅದಕ್ಕೆ ತಕ್ಕಂಗೆ ರಿಟರ್ನ್ಸ್ ಹಂಗೆ ಬರಬೇಕು ಅನ್ನೋದಷ್ಟೇ ಅವ್ರದ್ದು ಯಾವತ್ತು. ಸರ್ ಡೋಂಟ್ ವರಿ, ಈ ಸಾಂಗ್ ನಿಮಗೆ ಮ್ಯಾಸಿವ್ ಹಿಟ್ ಆಗುತ್ತೆ, ಡೋಂಟ್ ವರಿ ಅಂತ ಹೇಳಿ ಅವ್ರಿಗೆ ಹೇಳೇ ಮಾಡಿದ್ದು ನಾವು ಸಾಂಗು ಅಂತ ಅಂದ್ಕೊಂಡಿದ್ದೀನಿ ಈ ಸಲ. ನೆಕ್ಸ್ಟ್ ನಮ್ಮ ಟಾರ್ಗೆಟ್, ನನಗೂ ಅರ್ಜುನಿಗೂ ಟಾರ್ಗೆಟ್ ಇದ್ದಿದೆ. ನಮ್ಮ ಪ್ರೀವಿಯಸ್ ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಶ್ರೀರಾಮ್ ಅವರೇ ಹಾಡಿದ್ದಂಥ ಜಗವೇ ನೀನು ಗೆಳತಿ, ಆ ಸಾಂಗನ್ನು ಮೀರಿ ಹೋಗಬೇಕು, ಅದಕ್ಕಿಂತ ದೊಡ್ಡ ಮಟ್ಟದ ಹಿಟ್ ಆಗಬೇಕು. ಇದು ನಮ್ಮ ರೆಕಾರ್ಡನ್ನು ನಾವೇ ಬ್ರೇಕ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು. ಸೊ ಆ ದಿಸೆಯಲ್ಲೇ ವರ್ಕ್ ಮಾಡಿದ್ವಿ. ಫಸ್ಟ್ ರಿಯಾಕ್ಷನ್ ಈ ಸಾಂಗ್ ಅದನ್ನು ಮೀರಿಸುತ್ತೆ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದೆ ನಮ್ಮ ಶ್ಯಾಮ್ ಅವರು, ಆಡಿಯೋ ಕಂಪ್ನಿಯವರು. ಯಾಕೆಂದರೆ ಅವರು ತುಂಬ ಒಳ್ಳೆ ಕಿವಿ ಇದೆ. ನೀವು ಕನ್ನಡದಲ್ಲಿ ಯಾವುದೇ ಹಿಟ್ ಸಾಂಗ್ ಬಂತು ಅಂದರೂ ನೀವು ಲೇಬಲ್ ಯಾವುದು ಅಂತ ಕೇಳೋಂಗೆ ಅಲ್ಲ, ನೀವು ಆನಂದ್ ಆಡಿಯೋ ಅಂತ ಇರುತ್ತೆ.
ಬೈ ಡಿಫಾಲ್ಟ್ ಇರುತ್ತೆ. ಯಾಕೆಂದರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಇಲ್ಲಾಂದರೆ ಅವರು ತಗೊಳ್ಳೋದೇ ಇಲ್ಲ, ಆಲ್ಬಮ್ಮೇ ತಗೊಳ್ಳಲ್ಲ. ಸೊ ಅವ್ರು ಬಂದು ಈ ಸಾಂಗನ್ನು ಫಸ್ಟ್ ಕೇಳಿದ ಕೂಡಲೇ ಹೇಳಿದ್ರು, ಸರ್ ಇದು ಬ್ಲಾಕ್ ಬಸ್ಟರು, ನಿಮಗೆ ಶ್ರೀರಾಮ್ ಅವ್ರ ಹತ್ರ ಆಡಿಸೋದು ಅಂತ ಅವ್ರಿಗೆ ಹೇಳಿದ ತಕ್ಷಣ ಹೇಳಿದ್ರು, ಬಿಡಿ ನಿಮ್ಮ ಜಗವೇ ನೀನು ಮೀರಿಸುತ್ತೆ ಈ ಸಾಂಗು ಅಂತ. ಸೊ ನಮಗೆ ನಿಜವಾಗ್ಲೂ ನಾವು ಅಲ್ಲಿವರೆಗೂ ನಾವು ಒಂದು ಅಂದ್ಕೊಳ್ತಾ ಇದ್ವಿ ಅಷ್ಟೇ, ಆಗುತ್ತೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದು ಫಸ್ಟು ಶ್ಯಾಮ್ ಅವರೇ. ಥ್ಯಾಂಕ್ ಯು ಶ್ಯಾಮ್ ಅವರೇ. ಸೊ ನಿಮ್ಮ ಗ್ಯಾರಂಟಿ ನಮ್ಗೆ ಅಲ್ಲಿಂದ ಅಂದರೆ ಇನ್ನೊಂದು ಸ್ವಲ್ಪ ಪ್ರೊಡ್ಯೂಸರ್ ಹತ್ರ ಜಾಸ್ತಿ ದುಡ್ಡು ಖರ್ಚು ಮಾಡ್ಸೋಕ್ಕೆ ಹೆಲ್ಪ್ ಆಯಿತು. ಅಂದರೆ ಸಾಂಗ್ ಮೇಕಿಂಗಿಗೆ ಅದಕ್ಕೆ ಇದಕ್ಕೆಲ್ಲ ಇಟ್ಟಾಗುತ್ತೆ, ಬನ್ನಿ ಸರ್ ಯಾಕೆ ವರಿ ಮಾಡ್ತೀರಾ ಅಂತ. ಆ್ಯಂಡ್ ನೀವು ಎಲ್ಲ ಭಾಷೆಯಲ್ಲೂ ಕೇಳಿದ್ರಿ. ಆ್ಯಕ್ಚುಲಿ ಕೆಲವೊಮ್ಮೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಥವಾ ಒಂದು ಆನೆಸ್ಟಾಗಿ ಏನಾದರೂ ಮಾಡ್ತೀವಿ ಅಂದಾಗ ಕೆಲವೊಂದು ವಿಷಯಗಳು ತಾನಾಗೆ ಬರುತ್ತೆ ಅನ್ನೋದಕ್ಕೆ ಈ ಸಾಂಗೇ ಎಕ್ಸಾಂಪಲ್. ನಮ್ಮ ಪರ್ಸನಲಾಗಿ ನನ್ನ ಕಾನ್ಸಂಟ್ರೇಷನ್ ಇದ್ದಿದ್ದು ಕನ್ನಡ ಮತ್ತು ತೆಲುಗು ಭಾಷೆ ಕಡೆಗೆ. ಅಂದರೆ ಎರಡೂ ಭಾಷೆಯನ್ನು ಶ್ರೀರಾಮ್ ಅವ್ರ ಕಲೆ ಆಡ್ಸೋಣ, ಅಂದರೆ ಈ ಟ್ಯೂನ್ ತುಂಬ ಸೂಟ್ ಆಗುತ್ತೆ ಅವ್ರ ವಾಯ್ಸ್ಗೆ, ಮತ್ತು ತೆಲುಗಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ ಅನ್ನೋ ಕಾರಣ ಹಂಗೆ ಡಿಸೈಡ್ ಮಾಡಿದ್ದು. ಇನ್ನು ಉಳಿದ ಲ್ಯಾಂಗ್ವೇಜ್ಗಳನ್ನು ನಾವು ತುಂಬ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಓಕೆ, ಅದು ಯಾರೋ ಒಳ್ಳೆ ಸಿಂಗರ್ಸ್ ಡಬ್ಬಿಂಗ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರುಗಳಿಗೆ ಹೇಳಿಬಿಟ್ಟು, ಇಲ್ಲ ಈ ಸಾಂಗಿಗೆ ಸೂಟ್ ಆಗುವಂಥ ಸಿಂಗರ್ಸ್ನ ನೀವೇ ಸೆಲೆಕ್ಟ್ ಮಾಡಿ ಹಾಡಿಸಿ ಅಂತ ಅವ್ರಿಗೆ ಬಿಟ್ಟಿದ್ವಿ ನಾವು. ಅವ್ರ ಆಪ್ಷನ್ಸ್ ಕೊಟ್ಟು, ಈಗ ಅವರು ಶ್ರೀಕಾಂತ್ ಅವರಾಗಿರ್ಬೋದು, ಶಿರೀಷಾ ಆಗಿರ್ಬೋದು, ನನಗೆ ಪರ್ಸ್ನಲಿ ನನಗೆ ಗೊತ್ತಿರಲಿಲ್ಲ ಆ ಸಿಂಗರ್ಸ್ಗಳು ಅದೆಲ್ಲ ಅಂತ. ಬಟ್ ಒನ್ಸ್ ಅವರು ಆ ಟ್ರ್ಯಾಕ್ ಹಾಡು ಕಳಿಸಿದ ಮೇಲೆ ನಾನೇ ಶಾಕ್ ಆಗೋಗ್ಬಿಟ್ಟೆ. ಅಂದರೆ ಅಷ್ಟು ಚೆನ್ನಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಈ ಟ್ಯೂನು ಎಲ್ಲ ಭಾಷೆಗಳಲ್ಲೂ ಅಷ್ಟೇ ಚೆನ್ನಾಗಿ ಕೇಳುತ್ತೆ ಅಂತ ನನಗೂ ಅಂದಾಜು ಇರಲಿಲ್ಲ. ಆನೆಸ್ಟ್ಲಿ ನನ್ನ ಕನ್ನಡ ಮತ್ತು ತೆಲುಗು ಅಷ್ಟೇ ನನಗೆ ಫೋಕಸ್ ಇದ್ದಿದ್ದು. ಬೇರೆ ಭಾಷೆಗಳದ್ದು ಓಕೆ ಚೆನ್ನಾಗಿ ಕೇಳ್ಬೋದೇನೋ ನೋಡೋಣ ಅಂತ ಇದ್ದೆ. ಬಟ್ ಶಿರೀಷಾ ಮತ್ತು ಶ್ರೀಕಾಂತ್ ಅವರು ಅದ್ಭುತವಾಗಿ ಆಡಿದ್ದಾರೆ. ತಮಿಳು ಮತ್ತು ಮಲಯಾಳಂ ವರ್ಷನ್ನು. ಶಿರೀಷಾ ಈಗ ಕನ್ನಡ ಬಿಟ್ಟು ಮಿಕ್ಕಿದ ಎಲ್ಲ ಭಾಷೆನೂ ಅವರೇ ಆಡಿರೋದು, ಫಿಮೇಲ್ ಸಿಂಗರು, ತುಂಬ ಅದ್ಭುತವಾಗಿ ಆಡಿದ್ದಾರೆ. ಆ್ಯಂಡ್ ಹಿಂದಿ ಅಂತ ಬಂದಾಗ ಒಂದು ಸೆಕೆಂಡ್ ಅದರದ್ದು ಚಾಯ್ಸು ಅರ್ಜುನ್ ಅವ್ರದ್ದೇ. ನಿಹಾಲ್ತ್ ಅವರು ನಮ್ಮ ಕನ್ನಡದ ಹುಡುಗ ಬಾಂಬೆನಲ್ಲಿದ್ದಾನೆ, ಅವನು ಅಲ್ಲಿ ಹಿಂದಿನಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ದಾನೆ. ಸೊ ನಾವ್ಯಾಕೆ ಅವನ ಕೈಲಿ ಆಡಿಸ್ಬಾರ್ದು ಅಂತಂದರು. ಸೊ ಅವ್ನ ವಾಯ್ಸ್ ಕೂಡ ಸೂಟ್ ಆಗುತ್ತೆ ಅಂದರು. ಸೊ ನಾನು ಕೂಡ ಆತನ ವಾಯ್ಸ್ ಕೇಳಿದ್ರಿಂದ ಓಕೆ ಅಂತ ಹೇಳಿದೆ. ಅವನು ಅಷ್ಟೇ, ನಿಹಾಲ್ ತುಂಬ ಅದ್ಭುತವಾಗಿ ಆಡಿದ್ದಾನೆ. ಪಕ್ಕ ಒರಿಜಿನಲ್ ಹಿಂದಿ ಸಾಂಗ್ ಕೇಳ್ದಂಗೆ ಫೀಲ್ ಆಗ್ತಾ ಇದೆ. ಸೊ ಇದೆಲ್ಲ ಬ್ಲೆಸ್ಸಿಂಗು. ಅಂದರೆ ನಾವು ಟಾರ್ಗೆಟ್ ಮಾಡಿದ್ದಕ್ಕಿಂತ ನಮ್ಮ ನಿರೀಕ್ಷೆನ ಮೀರಿ ಈ ಸಾಂಗೇ ಎಲ್ಲವನ್ನು ತಾನಾಗೆ ಪಡ್ಕೊಂಡಿದೆ. ಯಾವಾಗಲೂ ಒಂದು ಸಿನಿಮಾ ಆಗಲಿ ಸಾಂಗ್ ಆಗಲಿ ಯಾವಾಗಲೂ ಹಂಗೇನೆ, ಅದು ಗೆಲ್ಲಬೇಕು ಅಂತ ಇದ್ದಾಗ ಏನೇನು ಬೇಕಲ್ಲ ಅದೇ ತೊಗೊಂಬಿಡುತ್ತಂತೆ. ಆ ಥರ ಈ ಸಾಂಗ್ ಎಲ್ಲವನ್ನೂ ತೊಗೊಂಡಿದೆ. ಐ ಹೋಪ್ ನೀವು ನೋಡಿರೋ ನಿಮಗೆಲ್ಲ ಈ ಸಾಂಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಆಯ್ತಲ್ಲ. ಹಾಂ ಹೌದು, ಅದು ಒಂದು ಕಾನ್ಷಿಯಸ್ ಡಿಸಿಷನ್ನೇ. ಅಂದರೆ ನಾವು ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಿಗೆ ಬೇರೆ ಮಾಡ್ಬೋದಿತ್ತು. ಬಟ್ ಬೇಡ ಅಂತ ನಾನು ಅದನ್ನೇ ಬಿಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನೇ ಇಟ್ಟಿದ್ದೀನಿ. ಎಲ್ಲ ಭಾಷೆನಲ್ಲೂ ನಮ್ಮ ಅಣ್ಣ ಅವ್ರದ್ದು ಕ್ಲಿಪ್ಪೇ ಬರಬೇಕು ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕವಾದಂಥ ಆಸೆ. ಹಾಗಾಗಿ ಅದನ್ನೇ ರಿಟೈನ್ ಮಾಡಿದ್ದೀನಿ, ಎಲ್ಲ ಭಾಷೆಗೂ ಅದನ್ನೇ ರಿಟೈನ್ ಮಾಡಿದ್ದೀನಿ. ಯಾರು ಅಲ್ಲ, ಈಗ ಆ ಬ್ಯಾರಿಯರೇ ಇಲ್ವಲ್ಲ ಸರ್. ಆಮೇಲೆ ಅವ್ರು ಆ್ಯಕ್ಟ್ ಮಾಡಿದಾರೋ ಮಾಡಿಲ್ವೋ, ರಾಜ್ಕುಮಾರ್ ಅನ್ನೋ ಹೆಸರು ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಅಲ್ವಾ, ಮಾಡಿದ್ದಾರೆ ಮಾಡಿಲ್ಲ. ಆಮೇಲೆ ಈಗ ಈ ಜನ್ರೇಷನ್ಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ. ಅವ್ರು ಆ ಭಾಷೆ ಕಲಾವಿದರು, ಈ ಭಾಷೆ ಕಲ ಅದೆಲ್ಲ ಏನಿಲ್ಲ. ಇವತ್ತು ಎಲ್ಲರೂ ಒಂದು ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟರ್ಗಳು ಒಂದೇ ಅಂತ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಅದು ಏನು ಮ್ಯಾಟ್ರ್ ಆಗಲ್ಲ ಅಂತ ನನ್ನ ಒಂದು ಒಪಿನಿಯನ್. ಎಲ್ಲ ಭಾಷೆನೂ ಅದೇ ಕ್ಲಿಪ್ಸ್, ನಾನಿನ್ನು ಮರೆಯಲಾರೆ ಫಿಲ್ಮ್ ಫುಟೇಜನ್ನು ನಾವು ಯೂಸ್ ಮಾಡಿರೋದು ಎಲ್ಲ ಭಾಷೆನಲ್ಲೂ ಅದೇ ಇರುತ್ತೆ. ಈಗ ಅದಕ್ಕೆ ಅದನ್ನೇ ರಿಲೀಸ್ ಮಾಡಿದ್ದು. ಇಲ್ಲಾಂದರೆ ನಾವು ಬೇರೆ ಭಾಷೆಗೆ ಬೇರೆ ಸಿನಿಮಾದ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ಬೋದಿತ್ತು. ಕಾನ್ಷಿಯಸ್ ಆಗಿ ಇಲ್ಲ, ನಾನು ಅದೇ ಇರಲಿ ಅಂತ ಬಿಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು. ಇದು ಈಗ ಹಾಡಿನ ಬಗ್ಗೆ ನನ್ನ ಅನಿಸಿಕೆ. ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಈಗ ಸಿನಿಮಾ ಶೂಟಿಂಗ್ ಕಂಪ್ಲೀಟಾಗಿ ಮುಗಿದೋಗಿದೆ. ಸಿನಿಮಾ ಶೂಟಿಂಗು ಏನು ಬ್ಯಾಲೆನ್ಸ್ ಇಲ್ಲ, ಎಲ್ಲ ಕುಂಬಳಕ ಹೊಡೆದ್ಬಿಟ್ಟಿದ್ದೀವಿ. ಅಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕುಂಬಳಕ ಹೊಡೆದಿದ್ದೀವಿ. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಅಂದರೆ ಅರ್ಜುನ್ ಅವ್ರ ಹತ್ರ ಹೋಗಿದೆ ಈಗ ಸಿನಿಮಾ ರೆಕಾರ್ಡಿಂಗ್ ಆಗಬೇಕು. ಇನ್ನೊಂದು 2 ತಿಂಗಳು ರೆಕಾರ್ಡಿಂಗಿಗೆ, ಒಂದು 2 ತಿಂಗಳು. ಅಂದರೆ ಈ ಸಿನಿಮಾ ಕಾಪಿ ರೆಡಿ ಆಗೋದಕ್ಕೇ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳಾಗುತ್ತೆ. ಅಕ್ಟೋಬರ್ ಅಥವಾ ನವಂಬರಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಅದು ನೋಡೋಣ. ಅವತ್ತು ಹಿಂದೆ ಮುಂದೆ ಸ್ವಲ್ಪ ಎಲ್ಲ ತುಂಬ ಸಿನಿಮಾಗಳು ಲೈನಪ್ ಇದೆ. ಈಗ ನಮ್ಮದೇ ಸಿನಿಮಾಗಳು, ನಾವು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ವರಿ ಮಾಡಲ್ಲ. ನಮ್ಮ ಭಾಷೆಯ ಸಿನಿಮಾಗಳೇ ದೊಡ್ಡ ಸಿನಿಮಾಗಳು ತುಂಬ ಲೈನಪ್ ಇದೆ. ಅಲ್ಲಿ ನೋಡಿಕೊಂಡು
ಎಲ್ಲೂ ಕ್ಲಾಶ್ ಆಗ್ದಲ್ಲೇ ಇರೋ ಥರ ಯಾವ್ದಾದ್ರು ಒಂದು ಒಳ್ಳೆ ಡೇಟ್ ಅಕ್ಟೋಬರ್ ಅಥವಾ ನವಂಬರಲ್ಲಿ ಬರಬೇಕು ಅನ್ನೋದು ನಮ್ಮ ಪ್ಲ್ಯಾನ್. ಎಸ್ ಶಶಾಂಕ್ ಸರ್, ಡೆನಿಮ್ ಜಾಕೆಟ್ ಎಲ್ಲ ಹಾಕೊಂಡು ನಿಮ್ಮ ಕಾಲೇಜ್ ಡೇಸ್ನ ಅವ್ರು ಹೇಳಿದಾಗೆ, ಕೃಷ್ಣ ಸರ್ ಹೇಳಿದಾಗೆ ನಿಮಗೆ ಬ್ರ್ಯಾಡ್ ತಲೆಗೆ ಹೇಗೆ ಬಂತು ಅಂತ ಹೇಳಿ ನಿಜ. ಇದಕ್ಕೆ ಒಂದು ರೀಸನ್ ಇದೆ. ಈ ಸಾಂಗ್ ಅಫ್ಕೋರ್ಸ್ ಲಿರಿಕ್ ರೈಟರ್ ನಾನೇ ಈ ಸಾಂಗ್ದು. ಸೊ ಈ ಸಾಂಗ್ ರಿಲೀಸ್ ಅಂತ ಹೇಳಿದಾಗ ನಾನು ಹೆಂಡತಿ ನನ್ನನ್ನು ರೆಡಿ ಮಾಡಿ ಕಳಿಸಿರೋದು. ಈ ಜಾಕೆಟ್ ತುಂಬ 2 ವರ್ಷದಿಂದ ಇತ್ತು ನನ್ನ ಹತ್ರ. ನಾನು ಹಾಕಿರ್ಲಿಲ್ಲ, ಸ್ವಲ್ಪ ಓವರ್ ಆಗಿಬಿಡುತ್ತೆ ಇದು ಬೇಡ ಅಂತಂದ್ಬಿಟ್ಟು ಕಬೋರ್ಡಲ್ಲಿ ಹಂಗೆ ಇತ್ತು. ರೀ ರೊಮ್ಯಾಂಟಿಕ್ ಸಾಂಗು ಬರ್ದಿದ್ದೀರಾ, ರೊಮ್ಯಾಂಟಿಕ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀರಾ, ನೀವು ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಹೋಗಿ, ಪರವಾಗಿಲ್ಲ ಹುಡುಗಿರೆಲ್ಲ ನೋಡಲಿ ನಿಮ್ಮನ್ನು, ನಾನೇ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅವಳೇ ಸ್ವಲ್ಪ ಬಲವಂತ ಮಾಡಿ ಈ ಸಾಂಗನ್ನ, ಈ ಡ್ರೆಸ್ಸನ್ನು ಹಾಕಿ ಕಳಿಸಿದ್ದಾಳೆ. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ನಾವೆಲ್ಲ ಹುಡುಗಿರ್ಗೂ ಕೂಡ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಅರ್ಜುನ್ ಜನ್ಯ ಅವರೇ. ಆ್ಯಂಡ್ ನಾವು ಏನೇ ಥ್ಯಾಂಕ್ಸ್ ಹೇಳಿದ್ರು ಫಸ್ಟ್ ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅಭಿಲಾಷ್, ಫ್ಯಾಂಟಾಸ್ಟಿಕ್ ವರ್ಕ್, ವಿಜುವಲ್ಸ್ ವೆರ್ ಸೂಪರ್. ನಾನು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಸೋ ಗುಡ್. ನೋಡಿದ ಮೇಲೆ ಕೃಷ್ಣ ಅವ್ರು ಹೇಳಿದಾಗೆ ಆನ್ ಸ್ಕ್ರೀನ್ ಇಟ್ ಇಸ್ ಲುಕಿಂಗ್ ಬ್ಯೂಟಿಫುಲ್. ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಶಶಾಂಕ್ ಸರ್ ಫಸ್ಟು ಟ್ಯೂನ್ ಕೇಳಿದಾಗಲೇ ತುಂಬ ಎಕ್ಸೈಟ್ ಆಗಿದ್ದರು. ಹಿ ವಾಸ್ ವೆರಿ ಕಾನ್ಫಿಡೆಂಟ್. ನನ್ನ ನೋಡೋರು ನನಗೇನೂ ಅರ್ಥ ಆಗ್ತಾ ಇರಲಿಲ್ಲ. ಐ ನೆವರ್ ಅಂಡರ್ಸ್ಟುಡ್ ದ ಟ್ಯೂನ್. ಐ ವಾಸ್ ನಾಟ್ ಕಾನ್ಫಿಡೆಂಟ್. ಈ ಸಾಂಗ್ ಇದೆ, ಏನೋ ಎವರೇಜ್ ಟ್ಯೂನ್ ಇದೆ, ಎವರೇಜ್ ಸಾಂಗ್ ಆಗುತ್ತೆ ಅಂತ. ಹಿ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್. ಬಟ್ ಅವತ್ತು ಐ ಆಲ್ವೇಸ್ ಟೋಲ್ಡ್ ಇನ್ ಏನಂದರೆ ಸಾಂಗು ಮ್ಯೂಸಿಕಲ್ಲಿ ನನಗೆ ಅಷ್ಟೊಂದು ಐ ಡೋಂಟ್ ಹ್ಯಾವ್ ದ್ಯಾಟ್ ಗುಡ್ ಇಯರ್. ಬಟ್ ಆಫ್ಟರ್ ಲಿಸ್ನಿಂಗ್ ಸ್ಲೋಲಿ ಆ ಸಾಂಗ್ ಇಷ್ಟೊಂದು ಕ್ಯಾಚಪ್ ಆಗ್ತಾ ಇದೆ ಅಂದರೆ ಇಟ್ ಕಮ್ಸ್ ಟು ಯುವರ್ ಮೈಂಡ್ ಎವ್ರಿ 10 minutes 5 minutes. ಸೊ ಶಶಾಂಕ್ ಸರ್, ಅಗೇನ್ ಯು ಹವ್ ಪ್ರೂವ್ಡ್ ಯುವರ್ ರೈಟ್. ಆ್ಯಂಡ್ ಸೊ ಅವರು ಅಭಿಲಾಷ್ ಅವ್ರು ಹೇಳಿದಾಗೆ ಈಸ್ ಅ ಹೆಡ್ ಮಾಸ್ಟರ್ ಆ್ಯಕ್ಚುಲಿ. ಸೊ ಹಿ ಕಂಟ್ರೋಲ್ಸ್ ಎವ್ರಿಥಿಂಗ್ ಬಿಕಾಸ್ ಹಿ ನೋಸ್ ಏನಾಗುತ್ತೆ ಏನು ಅಂತ. ಸಾಂಗಲ್ಲಿ ಶೂಟ್ ಮಾಡಬೇಕಾದ್ರೆ ಸರ್ ಎಷ್ಟೊಂದು ಲೊಕೇಶನ್ನು, ಹೌ ಮೆನಿ ಲೊಕೇಶನ್ಸ್ ಅಂದರೆ ಸರ್ ಸಾಂಗ್ ಬರಲಿ ನೀವು ನೋಡಿ, ದ್ಯಾಟ್ ವಾಸ್ ದ ಓನ್ಲಿ ಥಿಂಗ್. ಬಟ್ ವೆರಿ ವೆರಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಶಶಾಂಕ್ ಸರ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಅವರ್ ಡೈರೆಕ್ಷನ್ ಟೀಮ್ ಆ್ಯಂಡ್ ಕಲೈ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ವಿ ರಿಯಲಿ ಎಂಜಾಯ್ಡ್ ಕಳಸಾ, ಮೂಡಿಗೆರೆ, ಆಲ್ ಶೂಟಿಂಗ್ ಆ್ಯಂಡ್ ಆಲ್. ಇಟ್ ವಾಸ್ ಫನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಈ ರೀತಿ ಹಾಡುಗಳನ್ನ ಜನರಿಗೆ ತಲುಪಿಸಿ ಸೂಪರ್ ಹಿಟ್ ಮಾಡುವಂತಹ ಸಂಸ್ಥೆಯವರು ಮತ್ತೆ ನಮ್ಮ ಜೊತೆಯಾಗಿದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಚಾಬ್ರಿಯಾ ಸರ್, ದಯವಿಟ್ಟು ವೇದಿಕೆಯಲ್ಲಿ ನನ್ನನ್ನು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶಶಾಂಕ್ ಸರ್ ಅವರ ಬಹುತೇಕ ಸಿನಿಮಾಗಳಲ್ಲಿ ಜೊತೆಯಾಗಿ ಸೂಪರ್ ಹಿಟ್ ಹಾಡುಗಳನ್ನ ನಮ್ಮೆಲ್ರಿಗೂ ಕೊಟ್ಟಿದ್ದೀರಾ ಶ್ಯಾಮ್ ಸರ್. ಇವತ್ತು ನಮ್ಮ ಬ್ರ್ಯಾಕ್ ಸಿನಿಮಾದ ಹಾಡು ರಿಲೀಸ್ ಆಗ್ತಾ ಇದೆ, ಆಗಿದೆ ಕೂಡ. ಎಷ್ಟು ಖುಷಿ ಆಗ್ತಾ ಇದೆ. ನಿಮ್ಗೆ ಹೆಂಗೆ ಇಷ್ಟ ಆಯ್ತು ಹಾಡು? ಎಲ್ರಿಗೂ ನಮಸ್ಕಾರ. ಸ್ವಲ್ಪ ವರ್ಷ ಹಿಂದೆ ಒಂದು ಚಿಪ್ಸ್ದೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಒಂದು ತಿನ್ನಿ ಅದಾದ್ಮೇಲೆ ನಿಲ್ಸ್ಬಿಟ್ಟು ತೋರಿಸಿ ಅಂತ ಹೇಳಿ, ಯಾಕಂದ್ರೆ ಕಂಟಿನ್ಯೂಸ್ ತಿಂತಾ ಇರಬೇಕು ಅಂತ. ಸೊ ಈ ಸಾಂಗ್ ಅದೇ ಥರ ಇದೆ. ಒಂದು 2 ಸಲ ಕೇಳ್ಬಿಟ್ರೆ ನಿಮ್ಮ ಮನ್ಸಲ್ಲಿ ಕಾಡ್ತಾ ಇರುತ್ತೆ ಅವಾಗ ಕೇಳಬೇಕು ಅಂತ. ಸೊ ಅದ್ಭುತವಾಗಿದೆ ಹಾಡು. ಮ್ಯಾಜಿಕಲ್ ಕಂಪೋಸರ್ ಜೊತೆ ಸೂಪರ್ ಹಿಟ್ ಡೈರೆಕ್ಟರ್ ಸೇರಿದ್ರೆ ಏನು ಬರುತ್ತೆ ನೋಡ್ತಾ ಇದ್ದೀರಾ ನೀವು. ಪ್ರತಿ ಟೈಮು ಒಂದು ಕಾಂಬಿನೇಷನಲ್ಲಿ ಒಂದು ಸರ್ಪ್ರೈಸ್ ಕೊಡ್ತಾರೆ, ಯಾವಾಗಲೂ ಒಂದು ಹಿಟ್ ಆಲ್ಬಮ್ ಕೊಡ್ತಾರೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿ ಸಿನಿಮಾ ಒಂದು ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ಅವರು ಪ್ರತಿ ಸಿನಿಮಾ ಒಂದು ಗ್ರೋ ಆಗ್ತಾನೆ ಇರ್ತಾರೆ. ಮೋಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನ್ಸುತ್ತೆ, ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಯಾವ ಥರ ಕೊಡಬೇಕು ಅಂತ. ಆ್ಯಂಡ್ ಮ್ಯಾಮ್, ಬೋತ್ ಆರ್ ಲುಕಿಂಗ್ ವೆರಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಡೆಫಿನೆಟ್ಲಿ ಇನ್ನೊಂದು ಸಾಂಗ್ ಇದೆ ಗೊತ್ತು, ಅದು ನಿಮಗೆ ಬಂಪರೇ. ಆ್ಯಂಡ್ ಲೈರಿ ಮಹೇಶ್, ವೆಲ್ಕಮ್. ಆ್ಯಂಡ್ ಯು ಗಾಟ್ ಗುಡ್ ಫ್ಯೂಚರ್. ಕನ್ನಡ ಇಂಡಸ್ಟ್ರಿಗೆ ತುಂಬ ಹಾಡು ಆಡ್ಬೇಕು ನೀವಾಗ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್.